ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಮಿಡ್ ಟರ್ಮ್ ಕ್ವಶನ್ ಪೇಪರ್ 2023 ತಿಳಿಸ್ಕೊಡ್ತೀನಿ ಅಂತ. ಓಕೆನಾ? ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಓಲ್ಡ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಇವತ್ತಿನ ದಿನ ನಾನು 2023 ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಡ್ತೀನಿ. ಇದು ನಮಗೆ ಇಲ್ಲಿ ಹೆಲ್ಪ್ ಆಗುತ್ತಪ್ಪ ಅಂತಂದರೆ 2024 ಅಕ್ಟೋಬರಲ್ಲಿ ಮಿಡ್ ಟರ್ಮ್ ಏನು ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಐಡಿಯಾ ಬರ್ತದೆ ನಿಮಗೆ ಯಾವ ಥರ ಕ್ವಶನ್ಸ್ಗಳನ್ನು ಮಿಡ್ ಟರ್ಮಲ್ಲಿ ಲಾಸ್ಟ್ ಇಯರ್ ಕೇಳಿದ್ದಾನಂತ. ಓಕೆ, ಸೊ ಇವಾಗ ನಾನು ಫಸ್ಟ್ ಯಾವ ಡಿಸ್ಟಿಕ್ ತೊಗೋತೀನಿ ಅಂತಂದರೆ, ಇದು ವಿಜಯಪುರ ಡಿಸ್ಟಿಕ್ ಇದೆ ನೋಡಿರಿ. ಯಾವ ಡಿಸ್ಟಿಕ್ ಇದೆ ಇದು? ಇದು ವಿಜಯನಗರ ಇದೆ ನೋಡಿರಿ. ಓಕೆ, ವಿಜಯನಗರ ಡಿಸ್ಟಿಕ್ ಇದೆ ಇದು ಲಾಸ್ಟ್ ಇಯರ್ದು. ಇಲ್ಲಿ ನೋಡ್ರಿ, ನಿಮಗೆ ಸ್ವಲ್ಪ ಈ ವರ್ಷ ಟೈಮ್ ಡ್ಯೂರೇಷನಲ್ಲಿ ವೇರಿಯೇಷನ್ ಆಗಿದೆ. ಲಾಸ್ಟ್ ಇಯರ್ ನಮಗೆ 3 hours 15 minutes ಕೊಡ್ತಾ ಇದ್ದ, ಇವಾಗ ನಮಗೆ 3 hours ಅಷ್ಟೇ ಕೊಡ್ತಾ ಇದ್ದಾನೆ. ಓಕೆ, ಸಬ್ಜೆಕ್ಟ್ ಕೋಡ್ ಸೇಮ್ ಇದೆ. ನಾನು ಈಗಾಗಲೇ ಹೇಳಿದ್ದೀನಲ್ವ ನಿಮಗೆ, ಇದು ಅಕ್ಟೋಬರ್ 2023 ಮಿಡ್ ಟರ್ಮ್ದು ಕ್ವಶನ್ ಪೇಪರ್ ಇದೆ. ಡಿಸ್ಟಿಕ್ ಲೆವೆಲ್ ಇರ್ತದೆ ರೀ ಕ್ವಶನ್ ಪೇಪರ್. ಯಾವಾಗಲೂ ಡಿಸ್ಟಿಕ್ ಟು ಡಿಸ್ಟಿಕ್ ಚೇಂಜ್ ಇರ್ತದೆ. ಡಿಸ್ಟಿಕ್ ಲೆವೆಲ್ ಕ್ವಶನ್ ಪೇಪರ್ ಇರ್ತದೆ ರೀ ಇದು. ಓಕೆ, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ಗಳೆಲ್ಲ ಚೆನ್ನಾಗಿ ಓದ್ಕೊಳ್ರಿ. ಆಮೇಲೆ ಡೈರೆಕ್ಟ್ ಇವಾಗ ಏನದ ಕ್ವಶನಿಗೆ ಬರೋಣಂತ್ರಿ. ಪಾರ್ಟ್ ಏನು ನೋಡ್ರಿ, MCQ. ಇಲ್ಲಿ ನಿಮಗೆ 15 MCQ ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ. ಫಸ್ಟ್ ಒನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕೊಲಿಗೇಟಿವ್ ಪ್ರಾಪರ್ಟಿ ಅಂತ. ಸೆಕೆಂಡ್, ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಪರ್ ಕಿಲೋಗ್ರಾಮ್ ಆಫ್ ದ ಸಾಲ್ವೆಂಟ್ ಈಸ್ ಡ್ಯಾಶ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಅದೇ ಥರ ಥರ್ಡ್ ಕ್ವಶನ್ ನೋಡ್ರಿ, ದ ವ್ಯಾಲ್ಯೂ ಆಫ್ ವೆಂಟಾಪ್ಸ್ ಫ್ಯಾಕ್ಟರ್ ಫರ್ ಅಯೋನಿಕ್ ಆ್ಯಸಿಡ್ ಬೆಂಜಿನ್ ಈಸ್ ನಿಯರ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಇವೆಲ್ಲನೂ ಏನದ, ನೀವು ನೀಟತ್ಗೆ ಒಂದು ನೋಟ್ಬುಕ್ಕಲ್ಲಿ ಬರೀರಿ. ಓಕೆ, ಬರ್ದು ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ಕ್ವಶನ್ ಆನ್ಸರ್ ತಿಳಿಲಿಲ್ಲ ಅಂದರೆ ನಿಮ್ಮ ಲೆಕ್ಚರ್ಸ್ಗಳನ್ನ ಕೇಳಿ ತಿಳ್ಕೊಳ್ರಿ. ಡ್ಯೂರಿಂಗ್ ದ ಎಲೆಕ್ಟ್ರೋಲೈಸಿಸ್ ಆಫ್ ಅಕ್ವೇಸ್ ಸೋಡಿಯಂ ಕ್ಲೋರೈಡ್ ದ ಗ್ಯಾಸ್ ಲಿಬರೇಟೆಡ್ ಎಟ್ ಆ್ಯನೋಡ್ ಈಸ್ ಡ್ಯಾಶ್ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಕ್ವಶನ್, ಹೌ ಮಚ್ ಎಲೆಕ್ಟ್ರಿಸಿಟಿ ಇನ್ ಟರ್ಮ್ಸ್ ಆಫ್ Faraday is required to produce 1 mole of aluminum from Ai3+ ಅಯಾನ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಇವೆಲ್ಲ ಏನಂದರೆ MCQ ಕ್ವಶನ್ಸ್ಗಳು ಅದಾವ. 6th, 7th, 8th, 9th, 10th ಎಲ್ಲ ನೋಡ್ಕೊಳ್ರಿ. ಆಲ್ರೆಡಿ ಆತ ಆಪ್ಷನ್ಸ್ನು ಕೊಟ್ಟಿದ್ದಾನೆ. ಯಾವ್ದು ಆಪ್ಷನ್ ಕರೆಕ್ಟ್ ಇದೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ಇದರಿಂದ ಏನಾಗುತ್ತೆ ಅಂದರೆ ಮಿಕ್ಕಿದ್ರಿಗೂ ಸಹ ಹೆಲ್ಪ್ ಆಗ್ತದೆ. ನನಗಂತೂ ಕೆಮಿಸ್ಟ್ರಿ ಬರೋಂಗಿಲ್ಲ, ಯಾಕಂದ್ರೆ ನಾನು ಮ್ಯಾಥ್ಸ್ ಲೆಕ್ಚರರ್ ಇದ್ದೀನಿ. ಸೊ ನಿಮ್ಮ ಸಲುವಾಗಿ ಏನದ, ನಾನು ಇದು ಬೇರೆ ಡಿಸ್ಟಿಕ್ದು ಲಾಸ್ಟ್ ಇಯರ್ದು ಮಿಡ್ ಟರ್ಮ್ ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಯಾವ ಥರ ಕ್ವಶನ್ಸ್ಗಳು ಕೇಳಿದ್ದಾನಂತ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದ ನೋಡ್ರಿ. ಎಷ್ಟದ, ಇಲ್ಲೊಂದು 5 ಕ್ವಶನ್ಸ್ ಅದಾವೆ. ಓಕೆ, ಲೆಂಥೆನೈಡ್ ಕಾಂಟ್ರಾಕ್ಷನ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಡ್ಯಾಶ್ ಅಂತ. ಆಲ್ರೆಡಿ ನಿಮ್ಗೆ ಇಲ್ಲೇನು ಅಂತಂದರೆ ಆತ ಆನ್ಸರ್ನು ಕೊಟ್ಟಿದ್ದಾನೆ ರೀ. ಇದ್ರೊಳಗೆ ಯಾವ್ದು ಕರೆಕ್ಟ್ ಆಗ್ತದನ್ನ ಇಲ್ಲಿ ತಾವು ಬರಿಬೋದು. ವೆನ್ ಫೆನಾಲ್ ಈಸ್ ಟ್ರೀಟೆಡ್ ವಿತ್ ಜಿಂಕ್ ಡಸ್ಟ್ ಡ್ಯಾಶ್ ಫಾರ್ಮ್ಡ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಅದೇ ಥರ ನಿಮಗೆ ಇಲ್ಲಿ 2 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ, ಯಾವ ಥರ ಕೇಳ್ತಾನೆ, ಯಾವ ಥರ ಕೇಳಿದ್ದಾನ ಅಂತ ಒಂದು ಐಡಿಯಾ ಬರ್ತದೆ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಸ್ಟೇಟ್ ಹೆನ್ರೀಸ್ ಲಾ ಆ್ಯಂಡ್ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ. ವಾಟ್ ಆರ್ ಫ್ಯೂಲ್ ಸೆಲ್ಸ್, ರೈಟ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಎಟ್ ಕ್ಯಾಥೋಡ್ ಆಫ್ H2 to O2 ಫ್ಯೂಲ್ ಸೆಲ್ ಅಂತ. ಡಿಫೈನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಎಕ್ಸ್ಪ್ಲೇನ್ ಫಿಂಕ್ಲ್ಸ್ಟೈನ್ ರಿಯಾಕ್ಷನ್ ಅಂತ ನೋಡ್ರಿ. ಓಕೆ, ಸ್ವಲ್ಪ ಕೆಮಿಸ್ಟ್ರಿ ಡಿಫಿಕಲ್ಟ್ ಇರುತ್ತೆ, ಬಟ್ ತಾವೇನಂದರೆ ಸ್ಮಾರ್ಟ್ ವರ್ಕ್ ಮಾಡಿರಿ. ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಯಾವೆಲ್ಲ ಕ್ವಶನ್ಸ್ಗಳು ಕೇಳಿದ್ದಾನೆ, ಯಾವೆಲ್ಲ ಚಾಪ್ಟರ್ಸ್ಗಳನ್ನು ಓದಬೇಕು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ಓಕೆ, ಯಾವೆಲ್ಲ ಚಾಪ್ಟರ್ಸ್ಗಳನ್ನು ಓದಬೇಕು ಇವಾಗಿಂದನೇ ಓದ್ರಿ. ಕೆಲವೊಂದು ಚಾಪ್ಟರ್ಸ್ಗಳನ್ನು ಮಾತ್ರ ತಾವೇನು ಮಾಡ್ಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು ರೀ. ಸೆಲೆಕ್ಟ್ ಮಾಡಿ ಅದರಲ್ಲಿಂದ ಎಲ್ಲನೂ ಓದ್ರಿ. ಓಕೆ, ಎವ್ರಿಥಿಂಗ್ ಏನದ ತಾವು ಪರ್ಫೆಕ್ಟ್ ಆಗ್ರಿ. ಕೆಲವೊಂದು ಚಾಪ್ಟರ್ ಸೆಲೆಕ್ಟ್ ಮಾಡಿ ಫುಲ್ ಅದರಲ್ಲಿ ಏನೇ ಕ್ವಶನ್ ಕೇಳಿದ್ರೂ ತಾವು ಬಿಡಿಸ್ಬೇಕು, ಬರೀಬೇಕು. ಆ ಥರ ಪ್ರಿಪೇರ್ ಆಗ್ರಿ. ಓಕೆ, ನೆಕ್ಸ್ಟ್ 3 ಮಾರ್ಕಿನ 2 ಕ್ವಶನ್ಸ್ಗಳು ಅದಾವೆ. ಮತ್ತೆ ಇನ್ನೊಂದು 3 ಮಾರ್ಕಿನ ಕ್ವಶನ್ ಇದೆ ನೋಡ್ರಿ. ಎಲ್ಲನೂ ನೋಡ್ಕೊಳ್ರಿ.
ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಲಾಸ್ಟ್ ಇಯರ್ ಅಂತ ವಿಜಯನಗರಲ್ಲಿ. ಓಕೆ, ಸೊ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇವಾಗ ಬೇರೆ ಡಿಸ್ಟಿಕ್ಕಿಗೆ ಹೋಗೋಣವಾ? ಎಸ್, ಇಷ್ಟು ಕ್ವಶನ್ಸ್ಗಳು ಅದ ನೋಡ್ರಿ. ತುಂಬ ಕ್ವಶನ್ಸ್ಗಳು ಇರ್ತಾವೆ, ಯಾಕಂದರೆ ಇದು ನಿಮಗೆ 70 ಮಾರ್ಕ್ ಕ್ವಶನ್ ಪೇಪರ್ ಪ್ಲಸ್ ಅದಕ್ಕೊಂದು ಅಡಿಷ್ನಲ್ ಐ ಥಿಂಕ್ ಒಂದು 30 to 40 ಮಾರ್ಕ್ ಅಡಿಷ್ನಲ್ ಇದ್ದಿರ್ತದೆ, ಹೌದಲ್ವಾ? 100 ಆಗುತ್ತೆ. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ರೀ. ಎಸ್, ಈ ಸರ್ತಿ ನಂಬರ್ ಆಫ್ ಕ್ವಶನ್ಸ್ ಟೋಟಲ್ ಮಾರ್ಕ್ಸಲ್ಲಿ ವೇರಿಯೇಷನ್ ಆಗಿದೆ ರೀ. ಮೊದಲೆಲ್ಲ ಮ್ಯಾಥಮೆಟಿಕ್ಸ್ 135 ಕೇಳ್ತಿದ್ದೆ, ಇವಾಗ 120 ಅಷ್ಟೇ ಕೇಳ್ತಾ ಇದ್ದಾನೆ. ನೋಡಿರಿ, ಇವೆಲ್ಲ ಏನಂದರೆ ನಿಮಗೆ 3 ಮಾರ್ಕಿಂದು 4 ಮಾರ್ಕಿಂದು 5 ಮಾರ್ಕಿಂದು ಕ್ವಶನ್ಸ್ಗಳು ಕೇಳಿದ್ದಾನೆ. ಇವೆಲ್ಲ ನ್ಯೂಮರಿಕಲ್ಸ್ ಅದ ನೋಡ್ರಿ. ಯಾವ ಥರ ಕ್ವಶನ್ಸ್ಗಳು ಕೇಳಿದ್ದಾನೆ ನೋಡ್ಕೊಳ್ರಿ ಎಲ್ಲನೂ. ರೈಟ್, ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಸ್ಮಾರ್ಟ್ ವರ್ಕ್ ಮಾಡಿರಿ, ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಕ್ವಶನ್ಸ್ಗಳನ್ನು ನೋಡಿರಿ, ಫಸ್ಟ್ ಟೈಮ್ ನಿಮಗೆ ಸ್ಟಾರ್ಟಿಂಗಲ್ಲಿ ಡಿಫಿಕಲ್ಟ್ ಆಗುತ್ತೆ. ಓಕೆ, ಯಾರು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಎಸ್, ನೆಕ್ಸ್ಟ್ ವಿಜಯಪುರಕ್ಕೆ ಹೋಗ್ತೀನಿ ಅಂತ. ವಿಜಯಪುರ ಕ್ವಶನ್ ಪೇಪರ್ ನೋಡ್ರಿ. ಎಸ್, ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2023. ಅಲ್ಲಿ ಟೈಮ್ ಡ್ಯೂರೇಷನ್ 3 hours 15 minutes ಇದೆ, ಇವಾಗ ಕಡಿಮೆ ಆಗಿದೆ ರೀ. ಎಸ್, ಫಸ್ಟ್ ಒಂದು ನೋಡ್ರಿ, ಯೂನಿಟ್ ಆಫ್ ಮೊಲಾರಿಟೀಸ್ ಡ್ಯಾಶ್ ಅಂತ. ನೆಕ್ಸ್ಟ್, ಐಸೋಟೋನಿಕ್ ಸೊಲ್ಯೂಷನ್ಸ್ ಆರ್ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ವೇಪರ್ ಪ್ರೆಷರ್, ಕಾನ್ಸಂಟ್ರೇಷನ್, ಸರ್ಫೇಸ್ ಟೆನ್ಷನ್, ಆಸ್ಮೋಟಿಕ್ ಪ್ರೆಷರ್ ಅಂತ. ಎಲ್ಲ ಕ್ವಶನ್ಸ್ಗಳನ್ನ ನೋಡಿರಿ, ಓದ್ಕೋತ ಹೋಗ್ರಿ, ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಟೈಮ್ ಕೊಟ್ಟು ಕ್ವಶನ್ಸ್ಗಳು ಯಾವ ಥರ ಕೇಳಿದ್ದಾನೆ ಅಂತ ನೋಡಬೇಕು. ಕ್ವಶನ್ಸ್ಗಳು ರೆಫರ್ ಮಾಡೋದ್ರಿಂದ ತಮಗೇನಾಗ್ತದೆ, ಒಂದು ಐಡಿಯಾ ಬರ್ತದೆ. ಓಕೆ, ಯಾವ ಥರ ಕ್ವಶನ್ಸ್ಗಳು ಕೇಳ್ತಾನ, ಸೊ ಇದ್ರ ಆನ್ಸರ್ ಏನಾಗುತ್ತೆ, ಇದೇ ಕ್ವಶನ್ ಕೇಳ್ತಾನೇನು, ಈ ಕ್ವಶನ್ ಕೇಳಿದ್ರೆ ಆನ್ಸರ್ ಏನು ಮಾಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ತಾವೇನು ಮಾಡ್ಬೇಕಂದ್ರೆ ಹಳೆ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಲೇಬೇಕು ರೀ. ನೋಡಿರಿ, ಎಲ್ಲ ಯಾವ ಥರ ಕ್ವಶನ್ಸ್ಗಳನ್ನ ಆತ ಕೇಳಿದ್ದಾನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸಲ್ಲಿ. ಎಸ್, ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಇದೆ ರೀ, ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಇದು ಬಂದುಬಿಟ್ಟು 2 ಮಾರ್ಕಿನ ಕ್ವಶನ್ಸ್ಗಳದ ನೋಡಿರಿ. ರೀಪ್ರೆಸೆಂಟ್ ದ ಡೇನಿಯಲ್ ಸೆಲ್ ಸಿಂಬಾಲಿಕಲಿ ರೈಟ್ ದ ಸೆಲ್ ರಿಯಾಕ್ಷನ್. ಮೇ ಬಿ ಇದು ರಿಪೀಟ್ ಆಗಿದೆ ಅಂತ ಅನಿಸುತ್ತೆ. ವಿಜಯನಗರ ಡಿಸ್ಟಿಕಲ್ಲಿಂದ ಕ್ವಶನ್ ಪೇಪರಲ್ಲಿ ಕೇಳಿದ್ದೀನಿ ಇದು ಕ್ವಶನ್, ಹೌದಲ್ವಾ? ಸೊ ನೆಕ್ಸ್ಟ್ ಅದೇ ಥರ ಎನಿ 3 ಅಂತ 3 ಮಾರ್ಕಿಂದು 3 ಕ್ವಶನ್ಸ್ಗಳು ಬರೀಬೇಕು. 1 2 3 4 5 6 ಕೊಟ್ಟಿದ್ದಾನೆ, 6ಅಲ್ಲಿ 3 ಬರೀಬೇಕು, ಹೌದಲ್ವಾ? ಸೊ ನೆಕ್ಸ್ಟ್ ಮತ್ತೆ 3 ಮಾರ್ಕಿಂದು 2 ಕ್ವಶನ್ಸ್ಗಳು ಬರೀಬೇಕು. ಎಷ್ಟು ಕೊಟ್ಟಿದ್ದಾನೆ? 4 ಕೊಟ್ಟಿದ್ದಾನೆ. ಔಟ್ ಆಫ್ 4 ಎಷ್ಟು ಬರೀಬೇಕು ನೀವು? 2 ಕ್ವಶನ್ಸ್ ಅಷ್ಟೇ ಬರೀಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎನಿ 4 ಅಂತ 5 ಮಾರ್ಕಿಂದ ಕ್ವಶನ್ಸ್ಗಳು ನೋಡಿರಿ. ತುಂಬ ಜನ ಕೇಳ್ತಾರೆ 5 ಮಾರ್ಕಿಂದ ಕ್ವಶನ್ಸ್ಗಳು ಯಾವ ಥರ ಕೇಳ್ತಾರೆ ಸರ್ ಎಕ್ಸಾಮಲ್ಲಿ ಅಂತ. ಇಲ್ಲದ ನೋಡಿರಿ, ಮಿಡ್ ಟರ್ಮಲ್ಲಿ ಏನಿದೆ ಅಲ್ವಾ, ಮಿಡ್ ಟರ್ಮ್ ತುಂಬಾ ಯೂಸ್ ಆಗುತ್ತೆ ರೀ. ಎಲ್ಲಿ ಎನ್ಯುವಲ್ಲಿಗೆ, ಯಾಕಂದರೆ ಇಲ್ಲಿ ನಿಮಗೆ 50% ಸಿಲೆಬಸ್ ಕವರ್ ಮಾಡಿರ್ತಾನೆ. 50% ಸಿಲೆಬಸ್ ಅಂತಂದರೆ ಇಲ್ಲಿ ನಿಮಗೆ 70 ಮಾರ್ಕ್ಸ್ ತನಕ ಈಸಿಯಾಗಿ ಬರ್ತಾವೆ ರೀ. ಯಾಕಂದರೆ ಇವಾಗ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಹೇಳಬೇಕು ಅಂದರೆ 120 ಮಾರ್ಕ್ ಇದೆ, ಹೌದಲ್ವಾ? ಮೋರ್ ದೆನ್ 50% ಸಿಲೆಬಸ್ ಕವರ್ ಮಾಡ್ತಾ ಇದ್ದಾನೆ ಇಲ್ಲಿ. ಎಷ್ಟು? ಮೋರ್ ದೆನ್ 50% ಸಿಲೆಬಸ್. ಸೊ ಇಲ್ಲಿ 120ಗೆ ನೀವು 50% ಹಿಡಿದ್ರೆ 60 ಮಾರ್ಕ್ಸ್ ಕವರ್ ಆಗ್ತಾ ಇದೆ, ಹೌದಲ್ವಾ? ಸೊ ಅದೇ ಥರ ಕೆಮಿಸ್ಟ್ರಿಯಲ್ಲಿ ನಿಮಗೆ ಇಲ್ಲಿ ಐ ಥಿಂಕ್ 110 ಅಥವಾ 100 ಮಾರ್ಕಿನ ಕ್ವಶನ್ ಪೇಪರ್ ಇದ್ದಿತ್ತು ಅಂತ ತಿಳ್ಕೊಳ್ರಿ. ಇದರಲ್ಲಿ ನಿಮಗೆ ಎನ್ಯುವಲ್ಲಿಗೆ ಎಷ್ಟು ಕೇಳ್ತಾನೆ ಇದೇ ಪೋರ್ಷನಲ್ಲಿ ಅಂದರೆ ಮಿನಿಮಮ್ ನಿಮಗೆ 40 to 50 ಮಾರ್ಕ್ಸ್ ಕೇಳ್ತಾನೆ, 50% ಅಂದ್ರೆ, ಹೌದಲ್ವಾ? ಸೊ ಔಟ್ ಆಫ್ 70ಗೆ ನೀವು ಮಿಡ್ ಟರ್ಮ್ ಸಿಲೆಬಸ್ ಓದಿನೇ 50 ತನೂ ಸ್ಕೋರ್ ಮಾಡ್ಬೋದು. ಹಾಗಾಗಿ ಮಿಡ್ ಟರ್ಮ್ ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಎಲ್ಲವನ್ನ ಚೆನ್ನಾಗಿ ತಿಳ್ಕೊಳ್ರಿ. 5 ಮಾರ್ಕಿನ ಕ್ವಶನ್ಸ್ಗಳು ಯಾವ ಥರ ಕೇಳಿದ್ದಾನೆ, ಯಾವ ಥರ ಸ್ಪ್ಲಿಟ್ ಮಾಡಿ ಕೇಳಿದ್ದಾನೆ ಕ್ವಶನ್ಸ್ಗಳಂತ. ಆಮೇಲೆ ನ್ಯೂಮರಿಕಲ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ನ್ಯೂಮರಿಕಲ್ ಕ್ವಶನ್ಸ್ಗಳು ಹೇಳಿ ಅಂತ. ಸೊ ನ್ಯೂಮರಿಕಲ್ ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡಿರಿ. 6 ಕ್ವಶನ್ಸ್ ಕೊಟ್ಟಿದ್ದಾನೆ, ಇದರಲ್ಲಿ 3 ಬರೀಬೇಕು. ಬಟ್ ನೀವು 6 ಪ್ರಾಕ್ಟೀಸ್ ಮಾಡಿರಿ. ಯು ಕ್ಯಾನ್ ಮೇಕ್ ಆಲ್ 6 ಕ್ವಶನ್ಸ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬೆಂಗಳೂರು ಸೌತ್ ಇದೆ. ಅದನ್ನು ಬಿಟ್ಟರೆ ಇಲ್ಲಿ ಚಿಕ್ಕಮಗಳೂರು ಇದೆ ನೋಡಿರಿ. ಚಿಕ್ಕಮಗಳೂರು ಮಿಡ್ ಟರ್ಮ್ ಕ್ವಶನ್ ಪೇಪರ್ ಇದೆ. ಬೆಂಗಳೂರು ಸೌತ್ ಇದೆ. ಬೆಂಗಳೂರು ಸೌತ್ ನೋಡ್ಕೊಂಡು ಮತ್ತೆ ನಾವೇನದ ಚಿಕ್ಕಮಗಳೂರಿಗೆ ಹೋಗೋಣ ಅಂತ. ಇದ್ರದ್ದು PDF ಬೇಕು ಅಂತಂದರೆ ನಿಮಗೇನಾದರೂ PDF, ಇಫ್ ಯು ವಾಂಟ್ PDF ಮೀನ್ಸ್
ಸೊ ಯು ಕ್ಯಾನ್ ಜಾಯಿನ್ WhatsApp group. Okay, you can join WhatsApp group or you can join Telegram group. ಸೊ ಯಾವ ಥರ ಜಾಯಿನ್ ಆಗಬೇಕಪ್ಪ ನಾವು ವ್ಯಾಟ್ಸಪ್ಪು ಅಥವಾ ಟೆಲಿಗ್ರಾಮ್ ಅಂತಂದರೆ ನಾನು ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೆ ನೋಡಿರಿ. ಆ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ರಿ. ಇವೆಲ್ಲ ಕ್ವಶನ್ ಪೇಪರ್ದು ಒಂದು 3 to 4 ಮಿಡ್ ಟರ್ಮ್ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಸೊ ಇದರದ್ದು ನಾನು PDF ಅನ್ನು ನಿಮಗೆ ಕಳಿಸ್ತೀನಿ ಅಂತಾರೆ. ಓಕೆ, ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಸೊ ನೋಡಿರಿ, ಯಾವುದ್ರಿ ಇದು ಬೆಂಗಳೂರು ಸೌತ್ ಕ್ವಶನ್ ಪೇಪರ್ ನೋಡಿರಿ. ಸಲ್ಯುಬಿಲಿಟಿ ಆಫ್ ಎ ಸಬ್ಸ್ಟೆನ್ಸಸ್ ಡಿಫೆನ್ಸ್ ಆನ್ ಡ್ಯಾಶ್ ಅಂತ, ಇದನ್ನು ಲಾಸ್ಟ್ ಒಂದು ಡಿಸ್ಟಿಕಲ್ಲಿ ಕೇಳಿದ್ದದ ನೋಡಿರಿ, ಮತ್ತೆ ರಿಪೀಟ್ ಆಗಿದೆ ಅಂತ ಅನ್ಕೊತೀನಿ. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ನೋಡಿರಿ. ದ ಚಾರ್ಜ್ ರಿಕ್ವೈರ್ಡ್ ಟು ಲಿಬರೇಟ್ 1 gram equivalent ಆಫ್ ಎನ್ ಎಲಿಮೆಂಟ್ ಈಸ್ ಡ್ಯಾಶ್ ಅಂತ. ಕೆಮಿಕಲ್ ಕಾಂಪೋಸಿಷನ್ ಆಫ್ ರಸ್ಟ್ ಈಸ್ ಡ್ಯಾಶ್ ಅಂತ ನೋಡ್ರಿ. ಕೆಮಿಕಲ್ ಕಾಂಪೋಸಿಷನ್ ರಸ್ಟ್ದು. ಯೂನಿಟ್ ಆಫ್ ಮೋಲಾರ್ ಕಂಡಕ್ಟಿವಿಟೀಸ್ ಡ್ಯಾಶ್ ಅಂತ. ಸೊ ಇದೇ ಥರ ಕ್ವಶನ್ ನಂಬರ್ 6, 7, 8, 9, 10 ಎಲ್ಲ ನೋಡ್ಕೊಳ್ರಿ. ಎಲ್ಲ ಕ್ವಶನ್ಸ್ಗಳು ತುಂಬ ಹೆಲ್ಪ್ ಮಾಡ್ತಾವ್ರೆ ನಿಮಗೆ, ಯಾವ ಥರ ಓದಬೇಕು, ಯಾವ ಥರ ಕ್ವಶನ್ಸ್ಗಳದ ಅಂತ. ದ IUPAC ನೇಮ್ ಆಫ್ ವುಡ್ ಸ್ಪಿರಿಟ್ ಅಂತ ನೋಡ್ರಿ. IUPAC ನೇಮ್ ಆಫ್ ವುಡ್ ಸ್ಪಿರಿಟ್ ಏನಿದೆ ಅಂತ, ಎಥನಾಲ್ ಇದೆನಾ, ಮಿಥನಾಲ್ ಇದೆನಾ, ಮಿಥೆನಾಲ್ ಇದೆನಾ, ಹಿಥನಾಲ್ ಇದೆನಾ ಅಂತ. ಸೊ ನೆಕ್ಸ್ಟ್ ಕ್ವಶನ್, ದ reagent used in Clemenson's reduction is dash ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾವ್ ಲೀಸ್ಟ್ pK ವ್ಯಾಲ್ಯೂ ಅಂತ ನೋಡ್ರಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಅದಾವ ನೋಡ್ರಿ. ಎಷ್ಟು ಅಂದರೆ ಇಲ್ಲಿ ನಿಮಗೆ 5 ಕ್ವಶನ್ಸ್ಗಳು ಕೊಟ್ಟಿದ್ದಾನಂತ, ಹೌದಲ್ವಾ? ಎಸ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 2 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ ಯಾವ ಥರ ಕೇಳಿದ್ದಾನಂತ. ಎಸ್, ಒಂದು ಐಡಿಯಾ ಬರ್ತದ. ಇದು ನಿಮ್ಗೆ ಎಲ್ಲಿಂದ ಇದೆ ಅಂದರೆ ಬೆಂಗಳೂರು ಸೌತ್ ಇದೆ ನೋಡ್ರಿ. 2023 ಮಿಡ್ ಟರ್ಮ್ ಕ್ವಶನ್ ಪೇಪರ್ ಇದೆ ನೋಡ್ರಿ. 2 ಮಾರ್ಕಿಂದ ಐತಾ. ನೆಕ್ಸ್ಟ್ ನೋಡ್ರಿ, 3 ಮಾರ್ಕಿನ ಕ್ವಶನ್ಸ್ಗಳು ಯಾವ ಥರ ಕೇಳಿದಾರ ಅಂತ ನೋಡ್ಕೊಳ್ರಿ. ಓಕೆನಾ? ಒಂದು ಸ್ವಲ್ಪ ಟೈಮ್ ಕೊಟ್ಟು ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿರಿ. ನಿಮಗೆ ಒಂದು ಐಡಿಯಾ ಬರ್ತದೆ ಯಾವ ಥರ ಕ್ವಶನ್ಸ್ಗಳು ಕೇಳ್ತಾನೆ, ಯಾವ ಥರ ಓದಬೇಕಂತ. ನೆಕ್ಸ್ಟ್ 5 ಮಾರ್ಕಿನ ಕ್ವಶನ್ಸ್ ನೋಡ್ರಿ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ಕನ್ವರ್ಜನ್ ಆಫ್ ಮಿಥೈಲ್ ಕ್ಲೋರೈಡ್ ಟು ಮಿಥೈಲ್ ಆಲ್ಕೋಹಾಲ್ ಅಂತ. ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್, ಗಿವ್ ಎನ್ ಎಕ್ಸಾಂಪಲ್ ಅಂತ ನೋಡ್ರಿ. ಎಲ್ಲ 5 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ. 3+2, 2+3, 3+2 ಈ ಥರ ಸ್ಪ್ಲಿಟ್ ಮಾಡಿ ಕೇಳಿದ್ದಾನೆ ಕ್ವಶನ್ಸ್ಗಳು. ಇಲ್ಲಿ ನಿಮಗೆ 5 ಮಾರ್ಕಿನ ಕ್ವಶನ್ಸ್ ಕೇಳೋದು ತುಂಬಾ ಕಡಿಮೆ, ಸ್ಪ್ಲಿಟ್ ಮಾಡಿ ಕೇಳ್ತಾ ಇದ್ದಾನೆ ನೋಡ್ರಿ. ಯಾವ ಥರ ಸ್ಪ್ಲಿಟ್ ಮಾಡಿದ್ದಾನ ಕ್ವಶನ್ಸ್ಗಳು, ಯಾವೆಲ್ಲ ಕ್ವಶನ್ಸ್ಗಳು 5 ಮಾರ್ಕಿನ ಇದಾವೆ ಅಂತ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಕೆಮಿಸ್ಟ್ರಿ ಡಿಫಿಕಲ್ಟ್ ಆಗುತ್ತೆ, ಬಟ್ ಯಾರು ಭಯಪಡೋಕೆ ಹೋಗ್ಬೇಡ್ರಿ. ಸರಿಯಾಗಿ ಪ್ಲ್ಯಾನ್ ಮಾಡಿ ಕೆಲವೊಂದು ಚಾಪ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ನೀವು ಎನಿ 3 ಅಷ್ಟೇ ಆನ್ಸರ್ ಮಾಡಬೇಕಂತ. 3 into 3 ಅಂತ ಕೊಟ್ಟಿದ್ದಾನೆ, ಯಾಕೋ 3 ಮಾರ್ಕಿನ ಕ್ವಶನ್ಸ್ ಕೇಳಿದ್ದಾನೆ ನೋಡ್ರಿ ಇಲ್ಲಿ. ಎಸ್, ಅರ್ಥ ಆಯ್ತಾ? ಕ್ವಶನ್ಸ್ಗಳೆಲ್ಲ ನೋಡಿದ್ರಲ್ವಾ? ಸೊ ಇದು ಕ್ವಶನು ರಿಪೀಟ್ ಆಗಿದೆ ನೋಡ್ರಿ. ಐ ಥಿಂಕ್ ವಿಜಯನಗರದಲ್ಲೂ ಇದು ಕ್ವಶನ್ ಕೇಳಿದ್ದ, ಮತ್ತೆ ರಿಪೀಟ್ ಆಗಿದೆ ರೀ. ಅದೇ ಥರ ಚಿಕ್ಕಮಂಗ್ಳೂರ್ದು ಬೇಕು ಅಂದರೆ ನಾನು ನಿಮಗೆ PDF ಕಳಿಸ್ತೀನಿ ಅಂತ. ಇದು ಕಲಬುರ್ಗಿದಿದೆ ನೋಡ್ರಿ, ನಮ್ಮ ಕಲಬುರ್ಗಿ. ಎಸ್, ನಮ್ಮ ಕಲಬುರಗಿ ಈ ಒಂದು ಡಿಸ್ಟಿಕ್ಕಿಂದು ಲಾಸ್ಟ್ ಇಯರ್ದು ಮಿಡ್ ಟರ್ಮ್ ಕ್ವಶನ್ ಪೇಪರ್ ಅದ ನೋಡ್ರಿ. ಸೊ ಇದನ್ನು ಸಹ ನಾನು ಏನದ ಅಂದರೆ ನಿಮಗೆ PDF ಕಳಿಸ್ತೀನಿ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಏನು ಅಂತಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ, ಇಲ್ಲಾಂದರೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ರಿ ಅಂತ. ಓಕೆ, ಸೊ ಆಗ್ತಿರಲ್ವಾ? ಇಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ಗಳು ಸಿಗ್ತಾ ಇದೆ ನೋಡ್ರಿ. ಒಟ್ಟು ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅನಾವಶ್ಯಕ ಇದನ್ನು ನೋಡಿ ಪ್ರಾಪರ್ ಪ್ಲ್ಯಾನ್ ಮಾಡಿ ಕೆಲವೊಂದು ಮಾತ್ರ ನೋಡಿರಿ, ಅದನ್ನೇ ಚೆನ್ನಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಸೊ ಈ ಒಂದು ವಿಡಿಯೋ ತಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಯಲ್ಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.